ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಪ್ರಕರಣದ ದಿಕ್ಕು ಬದಲಿಸಿದ ಎಸ್ಐಟಿ ತನಿಖೆ. ಈ ಹಿಂದೆ ದಾಖಲಾಗಿದ್ದಂತ ಸೆಕ್ಷನ್ ಕೈಬಿಟ್ಟಂತ ಎಸ್ಐಟಿ ತಂಡ ಈಗ ಎಸ್ಐಟಿ ಯಾವ ದಿಕ್ಕಿನಲ್ಲಿ ತನಿಖೆ ನಡೆಸ್ತಾ ಇದೆ, ಯಾವ ಕಾರಣಕ್ಕೆ ಚಿನ್ನಯ್ಯನ ಬಂಧನ ಮತ್ತು ತನಿಖೆ. ಈಗ ಪ್ರಕರಣ A1, ಈ ಹಿಂದೆ ದೂರುದಾರನಾಗಿದ್ದಂತ ಚಿನ್ನಯ್ಯ ಪ್ರಕರಣದಲ್ಲಿ A1 ಆರೋಪಿ ಇದ್ದ. ಹಿಂದೆ ದಾಖಲಾಗಿದ್ದ ಕೇಸ್ ಒಂದು ಕಪೋಲ ಕಲ್ಪಿತ ಷಡ್ಯಂತ್ರ ಎನ್ನಲಾಗ್ತಾ ಇದೆ. ನ್ಯಾಯಾಲಯಕ್ಕೆ ಅಧಿಕೃತ ಮಾಹಿತಿ ನೀಡಿದ ಎಸ್ಐಟಿ ಕೋರ್ಟ್ ಅನುಮತಿಯನ್ನ ಪಡೆದುಕೊಂಡು BNS ಸೆಕ್ಷನ್ 10 ಅಡಿಯಲ್ಲಿ ಈಗ ತನಿಖೆಯನ್ನ ಮುಂದುವರಿಸಿದೆ. ಈ ಪ್ರಕರಣದ ದಿಕ್ಕೇ ಈಗ ಬದಲಾಗಿದೆ. ಮೊದಲು ದೂರುದಾರನಾಗಿ ಬಂದಂತ ಚಿನ್ನಯ್ಯ ಈಗ ಈ ಕೇಸ್ನಲ್ಲಿ A1 ಆರೋಪಿ ಆಗಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳೇ ಈಗ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಕೋರ್ಟ್ಗೆ. ಹಿಂದೆ ದಾಖಲಾಗಿದ್ದಂತ ಸೆಕ್ಷನ್ ಅನ್ನ ಕೈ ಬಿಟ್ಟಿದ್ದಾರೆ. ಈತನಿಗೆ ಸಂರಕ್ಷಣಾ ಕಾಯ್ದೆಯಡಿ ರಕ್ಷಣೆ ಕೂಡ ಕೊಡಲಾಗ್ತಾ ಇತ್ತು. ಆದ್ರೀಗ ದೂರುದಾರ ಇಲ್ಲಿ ಈ ಕೇಸ್ನಲ್ಲಿ ಆರೋಪಿ ಆಗ್ಬಿಟ್ಟಿದ್ದಾನೆ. ಕಾರಣ ನಾನು ಸುಳ್ಳು ಹೇಳಿದ್ದೆ ಅಂತ ಆತನೇ ಕನ್ಫೆಸ್ ಮಾಡ್ಕೊಂಡಿದ್ದಾನೆ, ಶರಣಾಗತಿ ಆಗಿದ್ದಾನೆ. ಹೌದು, ಇದೆಲ್ಲವೂ ಕೂಡ ಕಪೋಲ ಕಲ್ಪಿತ, ನನ್ಗೆ ಯಾರೋ ಬುರುಡೆ ತಂದ್ಕೊಟ್ರು, ಹಾಗಾಗಿ ನಾನು ಬಂದೆ, ಎಲ್ಲೂ ನಾನು ಹೆಣ ಹೂತಾಕಿಲ್ಲ, ಎಲ್ಲೋ ಹೆಣ ಹೂತಾಕಿದ್ದ ಜಾಗದಿಂದ ನಾನು ತಲೆ ಬುರುಡೆ ಕಿತ್ಕೊಂಡು ಬಂದಿಲ್ಲ, ತೆಗೆದುಕೊಂಡು ಬಂದಿಲ್ಲ, ಯಾರೋ ತಂದು ಕೊಟ್ರು ತಗೊಂಡು ಬಂದೆ, ಯಾರೋ ಹೇಳಿದ್ರು ಹೇಳ್ದಂಗೆ ಹೇಳ್ದೆ ಅಂತ. ಹಾಗಾಗಿ ಈಗ ಕೇಸ್ನ ದಿಕ್ಕು ಬದಲಾಗಿದೆ.